ಬೆಟ್ಟದ ನೆಲ್ಲಿಕಾಯಿನ ಹಿಂದಿಯೊಳಗೆ ಆಮ್ಲ ಮತ್ತು ಇಂಗ್ಲೀಷ್ ಒಳಗೆ ಇದನ್ನು ಗೂಸ್ಬರಿ ಅಂತ ಕರೀತಾರೆ. ಈ ಒಂದು ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ರುಚಿಕರವಾದ ಒಂದು ಸಾಂಬಾರು ಮಾಡೋಣ. ಸೊ ನಾನು ಇಲ್ಲಿ 4 ಬೆಟ್ಟದ ನೆಲ್ಲಿಕಾಯಿ ಮತ್ತು 3 ಟೊಮ್ಯಾಟೋನ ತೊಗೊಂಡಿದ್ದೀನಿ. ಸೊ ಹುಳಿ ಟೊಮ್ಯಾಟೊ ಇದ್ದರೆ 1 ಟೊಮ್ಯಾಟೊ ತೊಗೊಳ್ಳಿ. ಸೊ ಬೆಟ್ಟದ ನೆಲ್ಲಿಕಾಯಿನ ಬೀಜ ತಕ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಬೇಕು ಮತ್ತು ಟೊಮ್ಯಾಟೋವನ್ನು ಕೂಡ ಹೆಚ್ಚಿ ಇಟ್ಕೊಳ್ಳಿ. ಒಂದು ಸಣ್ಣ ಕುಕ್ಕರ್ ಒಳಗೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಹೆಚ್ಚಿದ ಟೊಮ್ಯಾಟೋವನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ 2 ಕಪ್ ನೀರು ಹಾಕ್ಕೊಂಡು 3 ಸಿಟಿ ಬರುವವರೆಗೂ ಇದನ್ನ ಇಟ್ಕೊಳ್ಬೇಕು. ಸೊ 3 ಸಿಟಿ ಆದಮೇಲೆ ಕುಕ್ಕರನ್ನು ಆಫ್ ಮಾಡ್ಕೊಳ್ಳಿ. ಸೊ ಸಾರು ಮಾಡಲಿಕ್ಕೆ ತೊಗರಿಬೇಳೆ ಬೇಕು. 1 ಕಪ್ ತೊಗರಿಬೇಳೆಯನ್ನು ತೊಳ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಕೂಡ ಕುಕ್ಕರಲ್ಲಿ ಇಟ್ಟು 3 ರಿಂದ 4 ಸಿಟಿ ಬರೋವರೆಗೂ ಇದನ್ನ ಇಟ್ಕೊಳ್ಳಿ. ಸೊ ಬೆಟ್ಟದ ನೆಲ್ಲಿಕಾಯಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ಬೆಂದಾಗಿದೆ. ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಸಾರು ಮಂದಾಗುತ್ತೆ. ಸೊ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಕೂಡ ಮ್ಯಾಶ್ ಮಾಡ್ಕೊಳ್ಳಿ. ಸೊ ಈಗ ಅದೇ ಕುಕ್ಕರೊಳಗೆ ಬೇಯಿಸಿದ ಬೇಳೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಸಾರನ್ನು ಕುದಿಸ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡಿನ ಸಾರನ್ನು ಕುದಿಸ್ಕೊಳ್ಳಿ. ಸೊ ಈ ಒಂದು ಸಾರಿಗೆ ಮಸಾಲೆ ಮಾಡಲಿಕ್ಕೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕಾಳುಮೆಣಸು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕಾಳುಮೆಣಸು ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳಿ. ಸೊ ಮಸಾಲೆ ರೆಡಿಯಾಗಿದೆ. ಈಗ ಒಂದು ಸಣ್ಣ ಬಾಣಲೆ ಒಳಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಮಿಕ್ಸರ್ ಮಾಡಿದ ಮಸಾಲೆಯನ್ನು ಹಾಕ್ಕೊಂಡು ಇದನ್ನು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಬೇಕು. ಸೊ ಮಸಾಲೆ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ನಿಮ್ಮ ಖಾರ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಮ್ಮಿ ಆಗಿತ್ತು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಕರಿಬೇವನ್ನು ಕೂಡ ಅದನ್ನು ಕೂಡ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಬೇಕು. ಸೊ ಕರಿಬೇವು ಕೂಡ ಎಣ್ಣೆಯೊಳಗೆ ಫ್ರೈ ಆಗಿದೆ. ಕುದಿಯುವ ಸಾರಿಗೆ ಮಸಾಲೆಯನ್ನು ಹಾಕ್ಕೊಂಡು ಇನ್ನು ಸಾರನ್ನು ಕುದಿಸ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಸಾರನ್ನು ಕುದಿಸ್ಕೊಳ್ಳಿ. ಸೊ ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಸಾರು ಭಾಳ ಟೇಸ್ಟಿ ಆಗುತ್ತೆ. ಸೊ ಬೆಲ್ಲ ಹಾಕ್ಕೊಂಡು ಸಾರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಕೊನೆಯದಾಗಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿ ಆ ಸಾರನ್ನು ಒಂದು ಬೌಲ್ಗೆ ಸರ್ವ್ ಮಾಡೋಣ. ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಮುಗಿಯುವಷ್ಟರೊಳಗೆ ಒಂದು ಸಲ ಬೆಟ್ಟದ ನೆಲ್ಲಿಕಾಯಿನ ತಂದ ಸಾಂಬಾರು ಮಾಡಿ ನೋಡಿ. ಯಾರು ಬೆಟ್ಟದ ನೆಲ್ಲಿಕಾಯಿ ತಿನ್ನಲ್ಲ ಅವರು ಕೂಡ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಸಾಂಬಾರು ಇಷ್ಟಪಡ್ತಾರೆ. ಬಿಸಿ ಅನ್ನ, ಬೆಟ್ಟದ ನೆಲ್ಲಿಕಾಯಿ ಸಾರು ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ಟೇಸ್ಟಿಯಾಗಿರುತ್ತೆ. ಬೆಟ್ಟದ ನೆಲ್ಲಿಕಾಯಲ್ಲಿ ಭಾಳಷ್ಟು ವಿಟಮಿನ್ ಸಿ ಇರೋದ್ರಿಂದ ಬೆಟ್ಟದ ನೆಲ್ಲಿಕಾಯಿ ಸೀಸನ್ನೊಳಗೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಒಂದು ರೆಸಿಪಿಯನ್ನು ಮಾಡಿ ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.